ಅಲ್ಲ ಬಯರ್ ರಮೇಶನ ವೇಷ ಕಾಣುವುದಿಲ್ಲ ಅಂತೇಳಿ ಸುಣ್ಣಂಬಳದವರನ್ನು ಮಾಡಿಸ್ತಿದ್ದದ್ದು ಅರ್ಧ. ನಾನು ಬಯರ್ ರಮೇಶ್ ಅಲ್ಲಲ್ಲ ಅಂತ ಹೇಳಿದ್ದೆ. ನಾನು ಬಯರ್ ರಮೇಶ್ ಅಲ್ಲಲ್ಲ, ನಾನಂತೂ ಎರಡನೇ ಮಾಡುವುದಿಲ್ಲ. ವಿಶ್ವರ ಹತ್ರ ಕೇಳಿದೆ, ನಿಮ್ಮ ನಿಘಂಟು ವೇಷ ಇಲ್ವ ಮಾರ್ರೆ ನಿಮಗೆ, ನೀವೆಂತ ಮಾಡುದು? ರಾಕ್ಷಸ ಎಂತವ ಶ್ವೇತಕುಮಾರ ಚರಿತ್ರೆಯಲ್ಲಿ ಆ ವೇಷ ಮಾಡುದು, ಅದನ್ನು ಮತ್ತೊಬ್ಬನಿಗೆ ಬರ್ತದೆ, ನೀವು ಪುಂಜವೇಷದ ಹುಚ್ಚಿ ಅಂತ ನಿಮ್ಗೆ ಹೇಳಿದೆ ಪುಂಜೆ. ಆದ್ರೆ ನೀವು ಆ ಮಂತ್ರಿಯ ಮಗ ಮಾಡಿ ಅದು ಆಗುದು. ಅದಕ್ಕೆ ಎರಡನೇ ಪುಂಜವೇಷದ ವೈತಾನೆ, ನಮ್ಮ ಕುಂದಾಪುರದ ವೈತಾನೆ ಜನಾರ್ದನ ಉಪ್ಪುಂದ ಅವು ಮಾಡುದು. ಹಾಗಿದೆ ಅಂತ ಮಾಡ್ತೇನೆ ಇವತ್ತಿನ ಒಂದು ಮಟ್ಟಿಗೆ ಮಾಡ್ತೇನೆ. ಇನ್ನು ಹೀಗಲೇ ಎಷ್ಟು ಮಾಡಿದ್ರೆ ಆಗ್ಲಿಕ್ಕಿಲ್ಲ. ಮಾಡಿದ್ರೆ ಇಡಿ, ಇಲ್ಲದ್ರೆ ಇಲ್ಲ. ಆಮೇಲೆ ತುಂಬಾ ಶ್ವೇತಕುಮಾರ ಆಯ್ತು, ನಾನು ಒಬ್ಬನೇ ಅಲ್ಲಿಂದ ಒಂದರಿಂದ ಮೇಳ ಹಾಗೆ ಒಂದರ ಮೇಳ ತಿರ್ಗಾಟ ಆಯ್ತು, ಘರ್ಷಣೆ ಆಗ್ತಾ ಇತ್ತು. ಅದೆಲ್ಲ ಕ್ಷಣಿಕ ಅಷ್ಟೇ. ಆದ್ರೆ ಮರೀತಿದ್ದೆವು ನಾವು ಮೇಳದಲ್ಲಿ ಇದ್ದದ್ದು ಅದು. ಅದು ಈಗ ಜೋರುಂಟು. ಈಗಿನ ಘರ್ಷಣೆಗಳು ಅವ್ರು ಇಟ್ಟುಕೊಳ್ತಾರೆ ಮನಸ್ಸಲ್ಲಿ. ಹಾಗೆಲ್ಲ ಪುಂಜರಿಗೆ ನಾನು ಬೈದದ್ದು ಉಂಟು. ಸ್ವಲ್ಪ ಹಾಕ್ತಿದ್ರು ರಾತ್ರಿ. ಒಂದ್ ದಿವಸ ಸೂರತ್ಕಲ್ನ ಸೇರಿದ ವರ್ಷ ಅದು, ಅದೇ ರಜೆ ಮಾಡಿ ಬಂದದ್ದು ನಾನು. ರಜೆ ಮಾಡಿ ವಿಶ್ವರ ಹತ್ರ ಹೇಳಿದ್ದೇನೆ, ಮ್ಯಾನೇಜರ್ ವಿಶ್ವರು, ರಜೆ ಆಯ್ತು ಹೋಗಿ. ಮಾನ್ಯ ದಿವಸ ಕ್ಯಾಂಪಿಗೆ ಹೋಗುವಾಗ ಪುಂಜರು ಚೌಕಿಯಲ್ಲಿದ್ದಾರೆ. ನೀವು ನಿನ್ನ ರಜೆ ಮಾಡುವ ಅಂತ ಹೇಳಲಿಲ್ಲ. ನಾ ಮ್ಯಾನೇಜರ್ ಹತ್ರ ಹೇಳಿ, ಮ್ಯಾನೇಜರ್ ಹತ್ರ ಹೇಳುದು, ನಾನು ಪ್ರಧಾನ ಭಾಗವತ ಮೇಳದ್ದು, ನನ್ನ ಹತ್ರ ಹೇಳಿ ಹೋಗಿ. ಇಷ್ಟವರೆಗೆ ನಿಮ್ಮ ಹತ್ರ ಹೇಳ್ತಿರ್ಲಿಲ್ಲ ನಾನು. ಇನ್ನು ಹಾಗಾದ್ರೆ ಇವತ್ತು ನಿಮಗೆ ವೇಷ ಇಲ್ಲ ಅಂತ ಹೇಳಿ, ವೇಷ ಇಲ್ಲದ್ರೆ ಅಷ್ಟೇ ಹೋಯ್ತು ಅಂತ ಹೇಳಿದೆ ನಾನು. ಮತ್ತೆ ಹೇಳಿದೆ, ನೀವು ಏನಾದ್ರೂ ಕುಡ್ದು ಚೌಕಿಯಲ್ಲಿ ಮಾತಾಡಬೇಡಿ, ಜಾಗ್ರತೆಯಲ್ಲಿ ಮಾತಾಡಿ ಪುಂಜರ ಹತ್ರ. ಆ ವೇಷ ಎಲ್ಲ ಎಂತ ಮಾಡಿದೆ, ಬೆಳಿಗ್ಗೆ ಕವರ್ ಕೊಟ್ಟಿದ್ದಾರೆ. ನಮ್ಮ ಜೋಸ್ತಿಯವರ ಆಚಾರಿಗಳ ಆಟ, ಬಂಗಾರದ ಆಚಾರಿಗಳ ಆಟ, ಬೆಳಿಗ್ಗೆ ಕವರ್ ಕೊಟ್ಟಿದ್ದಾರೆ. ವೇಷ ಎಲ್ಲ ನಿದ್ದೆ ಮಾಡಿದೆ. ವಿಶ್ವರು ಹೇಳಿದ್ರು, ವೇಷ ಮಾಡಿಸ್ತೇನೆ ನಿಮ್ಮ ಹತ್ರ ನಾನು. ಅವರು ಹಾಗೆ ಅದು ರಜೆ ಮಾಡಿದ್ದಕ್ಕೂ ವೇಷಕ್ಕೂ ಸಂಬಂಧ ಇಲ್ಲ, ನೀವು ವೇಷ ಮಾಡಬೇಕು ಅಂತ ನಾನು ಹೇಳಿದೆ. ವಿಶ್ವರೇ ಬೇಡ, ಇದು ಯಜಮಾನ್ರೆ ಇತ್ಯರ್ಥ ಮಾಡಲಿ, ನಾನು ಇವತ್ತು ವೇಷ ಮಾಡುವುದಿಲ್ಲ. ಯಜಮಾನ್ರಲ್ಲಿಗೆ ಹೋದೆ ಸೀದಾ. ಯಜಮಾನ್ರಿಗೆ ಬೆಳಿಗ್ಗೆ ಹೋದೆ ಅವರ ಮನೆ. ಹೀಗೆ ಆಗಿದೆ ಘಟನೆ. ಅವರು ಕುಡಿದು ಬಂದು ಏನಾದ್ರು ಚೌಕಿಯಲ್ಲಿ 4 ಜನರ ಮುಂದೆ ಮಾತಾಡಿದ್ರೆ ಆಗ್ಲಿಕ್ಕಿಲ್ಲ, ಗೊತ್ತಾಯ್ತಲ್ಲ. ಅರೆ ಒಂಜ ಅಭ್ಯಾಸ ಉಂಟು, ಬಾಕಿ ಜನ ಇಟ್ಟೆ ಅಲ್ಲ ಅಂತೆ. ಇರುಪೋಲೆ ಸ್ವಲ್ಪ ಬೈಯಾಡ್ ಬರ್ತಾನೆ ಇಕ್ಕಳು. ಬಂದು ಸುರತ್ಕಲ್ನಲ್ಲಿ ಆಟ ಆ ದಿವಸ ಮೈದಾನಲ್ಲಿ ಬಂದು ಯಜಮಾನ್ರು ಮಾತಾಡಿ ಹೋದು. ಬೆಳಿಗ್ಗೆ ಮತ್ತೆ ಕುಂಜರು ಹೇಳಿದ್ರು, ವಿಶ್ವರು ವೇಷ ಮಾಡಿದ್ ನೀವು ಅಂತ ಬೆನ್ನು ತಟ್ಟೆ, ಕುಂಜರ ಬೆನ್ನು ವೇಷ ಮಾಡಿ ಹೋಗಿ ಅಂತ ಹೇಳಿ. ಆಮೇಲೆ ನಾವು ಮಾತಾಡ್ಲಿಲ್ಲ. ಆಮೇಲೆ ಕುಂಜರು ಭಾರಿ ಜಾಗೃತ ನನ್ನ ಹತ್ರ, ಗೊತ್ತಾಯ್ತಲ್ಲ. ಮತ್ತೆ ಹಾಗೆ ಒಂದರಿಂದ ಮೇಳ ಬದಲಾಗ್ತದೆ. ಹಾಗೆ 4ರಿಂದ 3ನೇ ಮೇಳಕ್ಕೆ ಹಾಕಿ ಕುಬಣೂರ ಸೊಟ್ಟೆಗೆ ಹಾಕಿದ್ರು. ಅಲ್ಲೇ ಇತ್ತು, ಅಲ್ಲೇ ಕುಬಣೂರಿಗೂ ನಮಗೂ ಅರ್ಚನೆ ಆಗ್ತಿತ್ತು, ಗೊತ್ತಲ್ಲ. ಕುಬಣೂರು ಸ್ವಲ್ಪ ಪ್ರತಿ ಕಲಾವಿದ್ರು ನಿಮಗೂ ಕುಬಣೂರ ಹತ್ರ ಒಳಗಿಂದ ಒಳಗೆ ಸರಿ ಇರ್ಲಿಲ್ಲ, ಯಥಾರ್ಥ ಅದೇ. ಮೇಲಿಂದ ಮೇಲೆ ಸರಿ ಇತ್ತು, ಇರ್ಲಿಲ್ಲ. ಹಾಗೆ ತಿರುಗಾಟ ಆಗ್ತಿತ್ತು. ಬ್ರಹ್ಮನಂದು, ವಿಷ್ಣುನಾಥ, ಇವರು ಶರ್ಮರು, ಹೌದು, ಅವರು ಎಲ್ಲಾದ್ರೆ 4 ವೇಷ ಮಾಡುದು ಹಾಗೆ. ಆಮೇಲೆ 3ರಿಂದ ಪುನಃ ಒಂದಕ್ಕೆ ಹಾಕಿದ್ರು. ಅಲ್ಲಿ ಬೋಳಂತೂರು ಅರ್ಧದಿಂದ ಹೋದಲ್ಲ ಮೇಳ, ಅಲ್ಲಿ ದೇವಿ ಮಾಡ್ಲಿಕ್ಕೆ ಜನ ಇಲ್ಲ. ದೇವಿ ಮಾಡ್ಲಿಕ್ಕೆ ಜನ ಇಲ್ಲ. ಯಜಮಾನ್ರು ಚೀಟು ಕೊಟ್ಟು ಕಳಿಸಿದ್ರು, ಹೆಬ್ಬಾರ ಡೆಪೋ ಆಡಿಸಿದ. ನನ್ನ ಡ್ರೈವರ್ ಕರ್ಕೊಂಡು ಹೋದ್ರು ಆಟದಿಂದ, ಒಂದು ಆಟದಿಂದ ಮತ್ತೊಂದು ಆಟಕ್ಕೆ. ಆ ದಿವಸ ಆಟ ಇಲ್ಲ. 3ನೇ ಮೇಳದ್ದು ಮರು ದಿವಸ ಇಲ್ಲಿ ಪರಂಗಿಪೇಟೆ ಹತ್ರ ಒಳಗೆ ಜೋಸ್ತಿ ಹತ್ತ ಘರ ಲಗ್ಗಿ. ನಾನು ಬಂದಿದ್ದೆ, ಪೆಟ್ಟಿಗೆಲ್ಲ ಸಾಮಾನು ಕೊಂಡೋಗ್ಬೇಕಲ್ಲ ಎಲ್ಲ. ಮತ್ತೆ ಕ್ಯಾಂಪಿಗೆ ಹೋದೆ. ಹಾಗೆ ಒಳ್ಳೆ ಕವರ್ ಎಲ್ಲ ಸಿಕ್ತಿತ್ತು, ತೊಂದರೆ ಇಲ್ಲ. 500, 400, 300 ದೇವಿ ಪಾತ್ರೆ ಮಾಡಿದ್ದೇನೆ, ಸ್ವಲ್ಪ ಜಾಸ್ತಿ. ಆದ್ರೂ ಆಗ ಕುಂಜರ ದುರ್ಗಾವಳಿ ಇರ್ಲಿಲ್ಲ, ಗೊತ್ತಾಯ್ತಲ್ಲ. ಹಾಗೆ ಸಾಕ್ತಾ ಇತ್ತು, ಎಲ್ಲ ಪ್ರಸಂಗ ಆಗ್ತಿತ್ತು. ಪ್ರಧಾನ ಸುವೇಶ, ಸಂದರ್ಭೋಚಿತ ಪುಂಡುವೇಷ. ಹಾಗೆ ಒಂದು ಮೇಳ ಇರುವಾಗ ಪ್ರಧಾನ ಪುಂಡುವೇಷ ಮಾಡಿದ್ದುಂಟು ನಾನು. ಭರತ ಇದೆಲ್ಲ ಮಾಡಿಸಿದ್ರು. ಪಾದುಕಾ ಪ್ರಧಾನದ ಭರತ, ಮತ್ತೆ
ಎರಡನೇ ಮೇಳ ಇರುವಾಗ ಲಕ್ಷ್ಮಣ ಎಲ್ಲ ಮಾಡಿದ್ದಕ್ಕೆ ಲೆಕ್ಕವೇ ಇಲ್ಲ. ಸೀನಪ್ರಜೆ, ಇಂದ್ರಜಿತ್, ನಂದು, ಲಕ್ಷ್ಮಣ ಎಲ್ಲ ಸಾಧಾರಣ 100-250 ಆದಿತ್ತು ಆಗ. ಎಲ್ಲಿ ಹೋದ್ರು ಇಂದ್ರಜಿತ್ ಕಾಳಗ, ಅತಿಕಾಯಿಂದ ಇತ್ತು ಮೈರಾವಣ, ಅವರಿಂದ ಇತ್ತು. ಗುಡ್ಡಪ್ಪ ಗೌಡ್ರ ಅತಿಕಾಯ, ಲಕ್ಷ್ಮಣ ಒಂದೇ, ರಾಮ ಗೋಗುಳಿದ್ದು ಅಥವಾ ಇವರು ಮಾಡ್ತಿದ್ರು ಪೇಜ ಅವರದು. ಆಗೊಬ್ರು ಒಳ್ಳೆ ವೇಷಧಾರಿಗಳಿದ್ರು, ಪ್ರಭುಗಳು, ಒಬ್ರು ಪ್ರಾಯದವರು, ಬಹಳ ಇಂದಿನ ಕಲಾವಿದರು. 1-2 ವರ್ಷ ಇದ್ರು ಅವರು ಮೇಳದಲ್ಲೇ. ಹಾಗೆ 1ನೇ ಮೇಳಕ್ಕೆ ಪುನಃ ಹಾಕಿದ್ರು, ಘಾಟ ಆಯ್ತು. ಹಾಗೆ 1 ವರ್ಷ ಪುನಃ 3ನೇ ಮೇಳಕ್ಕೆ ಹಾಕಿದ್ರು. ಮಯ್ಯರು ಮಯ್ಯರು ಅಲ್ಲಿ ಪುಂಡುವೇಶಕ್ಕೆ ಜನ ಇಲ್ಲ ಅಂತ. ಜನ ಉಂಟು, ಅವನಿಗೆ ಮ್ಯಾನೇಜರ್ ಇದ್ದ ಅಲ್ಲ 3ನೇ ಮೇಳದಲ್ಲಿ. ಗಂಗೇಶ್ ಶೆಟ್ರು ತೀರಿದ್ದಾರೆ ಆಗ. ಗಂಗೇಶ್ ಶೆಟ್ರು ತೀರಿದ ಮರು ವರ್ಷವೇನ ನಮ್ಮ ಇವ ಕೃಷ್ಣ ಕುಲಾಲ್ ಅಂತ, ಕೃಷ್ಣ ಮೂಲ್ಯರು ಮ್ಯಾನೇಜರ್. ಎಲ್ಲ ವೇಷ ಅವ್ರ ಹತ್ರ ಮಾಡ್ತಿರ್ಲಿಲ್ಲ, ಪುಂಡುವೇಶಕ್ಕೆ ಅಂತ ಪುಂಡುವೇಶಕ್ಕೆ ಹಾಕಿತ್ತು. ವಿಷ್ಣು ಇಂಥದ್ದು ಮಯ್ಯರು ಆರಾಮಿತ್ತು. ಮಯ್ಯರ ತಿರುಗಾಟದಲ್ಲಿ ಇಡೀ ವೇಷ ನನ್ಗೆ ಇಡೀ ರಾತ್ರಿ ನಾನು ಹೇಳ್ತಿದ್ದೆ ಮಯ್ಯರ 2ನೇದು ಬೇರೆಯವರಿಗೆ ಮಾಡಿ ಅಂತ. ಆಯ್ತು ಅಂತ ಹೇಳ್ತೀನಿ. 4ನೇ ಮೇಳದಲ್ಲಿ ಒಂದಷ್ಟು ವರ್ಷ, 4ನೇ ಮೇಳದಲ್ಲಿ ಒಂದಷ್ಟು ವರ್ಷ ತಿರುಗಾಟ ಮಾಡಿ. 4ನೇ ಮೇಳದಲ್ಲಿ 4ನೇ ಮೇಳ ನಾವಿರುವಾಗ ನಿಮ್ಮನ್ನ ಸಡನ್ ಚೇಂಜ್ ಮಾಡಿದ್ದು ಸ್ವಲ್ಪ. ಹೌದೌದು, 4ನೇ ಮೇಳದಿಂದ 1ನೇ ಮೇಳಕ್ಕೆ ಹೋದಲ್ಲ ನಾನು. ಹೌದು, ಬೋಳಂತೂರ್ನ ಹೋದ ಅಂತ ಹೇಳಿ 1ನೇ ಮೇಳಕ್ಕೆ ಹೋದಲ್ಲ. ಹೋಗುವಾಗ ಹೇಳಿದ್ರು ಕುಬ್ಬಣರು, ಬೇಡ ನೀವು ಹೋಗುದು, ಏನ್ ಪೋಪುಜಿ ಅಂತ ಹೇಳಿ ಯಜಮಾನ್ರ. ನಾನು ಹೇಳಿದೆ ಹಾಗೆ ಹೇಳಲಿಕ್ಕೆ ಆಗುದಿಲ್ಲ ಯಜಮಾನ್ರ, ಅವರಿಗೆಲ್ಲ ಮೇಳ ಒಂದೇ ಅಲ್ವಾ. ಒಬ್ಬ ಕಲಾವಿದ ಒಂದು ಕಡೆ ಕಮ್ಮಿ ಆದ್ರೆ ನಮ್ಮನ್ನು ಅವರು ಆ ಜಾಗಕ್ಕೆ ಕಳಿಸುವಾಗ ನಾವು ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೋಗ್ತೇನೆ ನಾನು ಅಂತ ಹೇಳಿದೆ. 4ರಲ್ಲಿ ನಾವಿರುವಾಗ ದೇವೇಂದ್ರ ಮಾಡ್ತಾ ಇದ್ರಿ ನೀವು. ದೇವೇಂದ್ರ ಕಿರೀಟ ವೇಷವನ್ನು ಮಾಡ್ತಾ ಇದ್ರಿ. ದೇವೇಂದ್ರ ಕೊಡ್ತಿದ್ರು 1 ವರ್ಷ ಅವರು ಉದ್ದೇಶಪೂರ್ವಕ ದೇವೇಂದ್ರ ಬರ್ತಿದ್ದ. ಹೌದೌದು. ನಾನು ಬ್ರಹ್ಮ ಮಾಡ್ತಿದ್ದದಲ್ಲ. ಹೌದು. ಅಲ್ಲ ಆ ವರ್ಷ ಹೌದು ಅಲ್ಲ ವಿದ್ಯುನ್ಮಾಲೆ ಮಾಡ್ತಿದ್ದೆ. 1 ವರ್ಷ ವಿದ್ಯುನ್ಮಾಲೆ ಸ್ವಲ್ಪ ದಿವಸ ಮಾಡಿದ್ದೇನೆ. ಉಮಾಮಹೇಶ್ವರ ಭಟ್ಟಿಗೆ ದೇವೇಂದ್ರ ಬರ್ತಿದ್ದು. ಅವ್ರ ಮ್ಯಾನೇಜರ್ ಹತ್ರ ಹೇಳಿ ನಾನು ದೇವೇಂದ್ರ ಮಾಡುದಿಲ್ಲ, ಇಡೀ ರಾತ್ರಿ ನಿಲ್ಬೇಕಲ್ಲ ಅದು. ಆಮೇಲೆ ನಾನು ಮಧುಕೈಟಬರು ಮಾಡ್ತಿದ್ದದ್ದು ಅಥವಾ ಬೇರೆ, ಮತ್ತೆ ನನ್ನ ಚೇಂಜ್ ಮಾಡಿದ್ರು. ಮಾತಾಡಲಿಲ್ಲ ದೇವೇಂದ್ರ. ಮತ್ತೆ ಮೇಳದಲ್ಲಿ ನಾನು ದೇವೇಂದ್ರ ಎಡ್ಡೆ ಬಿಚ್ಚಿ ಕೆಲವು ದಿವಸ ಇದು ತುರಾಯಿ ಕಟ್ಟಿಕೊಂಡು ಹೋದೆ ಬೆಳಿಗ್ಗೆ. ಮತ್ತೆ ಯಜಮಾನ್ರು 1 ದಿವಸ ಹೇಳಿದ್ರು, ಅವು ಪರಂಪರೆ ಬಲ್ಪುಟ ಕಿರೀಟನೇ ಗ್ಯಾಸ್ ಟ್ರಬಲ್ ತೊಂದರೆ ಉಂಡೆ ಆ ತೀರು ಬಿತ್ತಲೆ ವೇಸ ಬುಕ್ ಬಲ್ಪುಗನ್ನ ಕಟ್ಲೆ ನಡುಟು ಬೇತ ಪಾಡಿಯರ್ಲ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಮಾಡಿದ್ದೆವು. ಹಾಗೆ 1 ವರ್ಷ ಗೊತ್ತಾಯ್ತಲ್ಲ. ಆಮೇಲೆ 4ರಿಂದ ಪುನಃ 3ಕ್ಕೆ, 3ರಿಂದ 6ಕ್ಕೆ ಹಾಕಿದ್ವಿ. ಮೇಳ ಬಿಡುವ ಟೈಮಿಗೆ 6ರಲ್ಲಿ ಆಗ ಇವರಿದ್ದದ್ದು ಪುಂಡಿಕಾಯಿ. ತೊಂದರೆ ಇರ್ಲಿಲ್ಲಪ್ಪ, ಪುಂಡುವೇಷ ಮಾಡ್ತಿದ್ದೆ ಆಗ. 6ರಲ್ಲಿ ಶ್ರೀವೇಷಕ್ಕೆ ನೆಲ್ಲಿಯಾಡಿ ಬಂದಾಗ ನೆಲ್ಲಿಯಾಡಿ ತಯಾರಾದ. ಪುನಃ ನಾನು 1ಕ್ಕೆ ಹೋಗೋ ಬೋಳಂತೂರು ಬಂದ ಪುನಃ ಮತ್ತೆ ಪುನಃ ಬಂದ ಅರ್ಧದಲ್ಲಿ. ಆದ್ರೂ ಮತ್ತೆ ಅವ 1 ವರ್ಷ ದೇವಿ ಮಾಡ್ಲೇ ಇಲ್ಲ, ಹುಷಾರಿಲ್ಲ ಅಂತೇಳಿ ನಾನೇ ದೇವಿ ಮಾಡ್ತಿದ್ದದ್ದು. ಶಿಬರೂರ್ನ 8 ದಿವಸ ದೇವಿ ಯಾವಾಗ ನಾನ್ ಬ್ರಹ್ಮ ಮಾಡ್ತೇನೆ, ನೀವು ದೇವಿ ಮಾಡಿ ಅಂತ ಮ್ಯಾನೇಜರ್ ಹತ್ರ ಹೇಳಿಸಿದ. ಇಡೀ ತಿರುಗಾಟ ನಂದು ದೇವಿ ಆ ವರ್ಷವು ಗೊತ್ತಾಯ್ತಲ್ಲ. ಹಾಗೆ ಅಲ್ಲಿ ಹಾಗೆ ಗೋಪಾಲಕೃಷ್ಣ ಭಾಗವತರು 1-2 ವರ್ಷದ ರಗಳೆ ಇರ್ಲಿಲ್ಲ. ಆ ಕಲಾವಿದರನ್ನು ಸಮಾನ ದೃಷ್ಟಿಯಿಂದ ಕಾಣುವ ಇದು ಬೇಕು. ಗೊತ್ತಾಯ್ತಲ್ಲ. ಅವರಿಗೆ ಏನು ನನ್ನ ಮೇಲೆ, ನಾನು ವಿಷ್ಣು ಮಾಡ್ತಿದ್ದೆ, ಮಲ್ಕೊಳ್ಳೋದು, ಬೀಜಾದಿಗಳು ಹೋಗ್ಲಿಕ್ಕಿಲ್ಲ, ನೀವು ಬೀಜಾದಿಗಳು ಹೋಗ್ಬೇಕು ಅಂತೇಳಿ. ನಾ ಹೋಗುದಿಲ್ಲ. ಯಾಕೆ? ನನಗೆ ಪೂಂಜರೇ ಹೇಳಿದ್ದಾರೆ 1ನೇ ಮೇಳದಲ್ಲಿ, ನೀವು ಬರೋದು ಬೇಡ ಬರ್ರೆ, ನೀವು ಸೀನಿಯರ್ ಕಲಾವಿದರು, ಬೀಜಾದಿಗಳು ಬರೋದು ಬೇಡ, ಬೆಳಿಗ್ಗೆ ನೀವು ಮಲ್ಕೊಳ್ಳಿ ಹೋಗಿ ಅಂತೇಳಿ ನಾ ಹೇಳಿದೆ. ನನಗೆ ಪೂಂಜರೇ ಇದು ಕೊಟ್ಟಿದ್ದಾರೆ,
ಸರ್ಟಿಫಿಕೇಟ್, ಆಮೇಲೆ ನಿಮ್ಮಿಂದ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವರಿಗೆ ನನ್ನ ಮೆರವಿಸಿ ಮಂಗಳೂರಲ್ಲಿ ಒಂದು ಆಟ ಆಯ್ತು. ಆ ಆಟ ಆದ ದಿವಸ ಯಜಮಾನ್ರು ಬರ್ತಾರೆ, ಬಂತಾರೆ ಬೀಜಾದಿಗೂ ಪೋಡ್ಗೆ ಆವು ಅಂತ ಹೇಳಿದೆ ಸದಾಶಿವ. ನಾನು ನಿದ್ದೆ ಮಾಡಿದ್ದೆ, ಯಜಮಾನ್ರು ಕೇಳಲಿಲ್ಲ ಮೊದಲು ದಿವಸ, ನಾನು ಹೋಗಲೂ ಇಲ್ಲ. ಎಲ್ಲಿ ಇಲ್ಲದಲ್ಲ ರಾಜಕೀಯ ಅಂತ ಹೇಳಿದ್ರೆ 1 ವರ್ಷ ಹಾಗೆ ಅಲ್ಲಿ ನಮ್ಮ ಮಂಜುನಾಥ್ ಭಟ್ರು ಸೇರ್ಪಡೆ ಆದ್ರು 6ನೇ ಮೇಳಕ್ಕೆ. ಅವರಿಗೆ ಅಲ್ಲಿ ಸೀಟ್ ಇಲ್ಲ ಅಂತ ಆಯ್ತು, ಬೆಳ್ಳಿ ಕೊಲ್ಲ ಹಿಡ್ಕೊಳ್ಳಿಕ್ಕೂ ಇಲ್ಲ ಅಂತ ಆಯ್ತು ಅವರನ್ನು. ಹಾಗೆ ಅವರು ಎದುರು ವೇಷದವರು ಬಂದರು. ಹಾಗೆ ಮತ್ತೆ ನಾವು ಇದು ಶನೀಶ್ವರ ಮಹಾತ್ಮೆಯಲ್ಲಿ ವಿಕ್ರಮ ನಾನು ಮಾಡಬೇಕು ಬೆಳಗ್ಗೆವರೆಗೆ, ಅವರಿಗೆ ಬರ್ತಾರೆ ವಿಕ್ರಮ, ನನಗೆ ಈಶ್ವರ ಬರ್ದು. ನಾನು ಕೇಳಿದೆ ಮರಳಿ ಸ್ವಾಗತದ ಕೇಳಿದೆ, ನಾನು ಮಾಡಬೇಕು. ಹೌದು ಮಂಜುನಾಥ್ ಭಟ್ರನ್ನ ಎಂತ ಮಾಡುದು ಎದುರು ವೇಷದವರನ್ನು, ನೀವು ಮಾಡುದು ಹೌದು, ಅವರಿಗೆ ಮಹಾತ್ಮೆಯಲ್ಲಿ ಜಾಬಾಲಿ ಮಾಡುವವ, ಒಂದೇ ಬೆಳಗ್ಗಿನವರೆಗೂ ಜಾಬಾಲಿ ಒಂದೇ ಮಾಡುವವ, ಅದು ಅರ್ಧದಲ್ಲಿ ಬೇರೆಯವ್ರು ಅವ ಮಾಡ್ತಿದ್ದ, ಕೃಷ್ಣಮೂಲ್ಯ ಮಾಡ್ತಿದ್ದ, ಅರ್ಧ ಶುರುವಿದ್ದು ನಾನು ಮಾಡ್ತಿದ್ದೆ. ಮರು ವರ್ಷಕ್ಕಾಗುವಾಗ ನನ್ನನ್ನು ಮಹೋಗ್ರ ಮಾಡಿಸಿ ಜಾಬಾಲಿಯನ್ನು ತಾರಾನಾಥನನ್ನು ಸೇರಿಸಿದ್ರು. ನಾವು ಇಚ್ಛಿಸಿದ ವೇಷ ಸಿಕ್ಕುವುದಿಲ್ಲ ಅಂತಾಗುವಾಗ ಅಲ್ವಾ, ಆಗ ಆಸಕ್ತಿ ಕಮ್ಮಿ ಆಗ್ತದೆ ಘಾಟ. ಹಾಗೆ ಮಂಜುನಾಥ್ ಬಿಟ್ಟು ಪ್ರಾಯ ಆಯ್ತು, ಅವರನ್ನು ಇದು ಮಾಡ್ಲಿಕ್ಕೆ ಹೋಗಲ್ಲ. ಮತ್ತು ನಾವೊಂದು 5-6 ಮಂದಿ ಕಲಾವಿದರನ್ನು ಬಿಟ್ಟಿದ್ದಾರೆ. ಹಾಗೆ ಎಂತಂತೆ ಆಗ್ಲಿಲ್ಲ. ಅದು ಸೇವೆ ದಿವಸ ಇವರು ಅವರ ಭಾವ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ್ರು, 25 ವರ್ಷ ಆಯ್ನ ಫ್ರೆಂಡ್ ಪೂರ ಈ ಸತಿ ರಿಟೈರ್ಡ್ ಮಾಡ್ತಾನ. ಈಗ 70-80 ವರ್ಷ ಆದವರು ಇದ್ದಾರೆ ಮೇಳದಲ್ಲಿ, ಇದ್ದಾರೆ, ಗೊತ್ತಾಯ್ತಲ್ಲ. 80 ವರ್ಷ ಆದ ದಾಟಿದವರು ಇದ್ದಾರೆ, ಅವ್ರನ್ನು ಬಿಡ್ಲಿಲ್ಲ. ಇದಾರಂತ ಬೇಜಾರು ಇಲ್ಲ ನನಗೆ, ಯಾಕಂದ್ರೆ ಆಮೇಲೆ 2ನೇ ಸೇರ್ಪಡೆ ಆದ್ಮೇಲೆ 15 ವರ್ಷ ತಿರುಗಾಟ. ಒಟ್ಟು ಎಷ್ಟು ವರ್ಷ ಮೇಳ? 48 ವರ್ಷದ ತಿರುಗಾಟ ನಂದು ಎಲ್ಲ ಬಂಡೋಳೆ. ಈಗ ಎಷ್ಟು ವರ್ಷ ನಿಮಗೆ? ಈಗ 71-11-55 ಇಸ್ವಿನಂದು. 71ರ ಗೊತ್ತಾಯ್ತಲ್ಲ. ಸಂಭಾವನೆ ಒಳ್ಳೆದಿತ್ತು, ಸಂಭಾವನೆ ಗೊತ್ತಿತ್ತು, ಸಂಬಳ ಒಳ್ಳೆದಿತ್ತು. ಇವರು ಸರಾಸರಿ ನನಗೆ 1,000 ರೂಪಾಯಿ ದಿವಸಕ್ಕೆ ಬೀಳ್ತಿತ್ತು. ಮೇಳ ಬಿಡುವ 1-2-3 ವರ್ಷ ಸರಾಸರಿ 1,000. ಈಗ ಮೇಳ ಬಿಟ್ಟು ಒಂದು 6-7 ವರ್ಷ ಆಯ್ತಾ ಏನೋ? ಮೇಳ ಬಿಟ್ಟು 6 ವರ್ಷ ಮತ್ತೆ ಹೋಗ್ತಾ ಇದ್ದಾರೆ, ಮಾತಾಡ್ತಾನೆ, ನನಗೆ ತೊಂದ್ರೆ ಇಲ್ಲ. ಹೇಗೆ ಮನೆಯಲ್ಲಿ ಹೇಗೆ ಟೈಮ್? ಅದರಲ್ಲಿ ಆರಾಮಾಗಿ ತೊಂದ್ರೆ ಇಲ್ಲ. ಮಕ್ಕಳು ರಾಜಕೀಯ ಮಾಡ್ತಾರೆ, ಆದ್ರೂ ನಾನು ಅಲ್ಲಿಂದ ಇನ್ನೇನಾಗ್ಬೇಕು ಹೇಳಿ. 71 ಆದ್ಮೇಲೆ 4 ಗಂಟೆ ಆಗಿದೆ ಮುಸ್ಸಂಜೆ, 5-6-7-8 ಕತ್ಲಾಗ್ತದೆ, ಗೊತ್ತಾಯ್ತಲ್ಲ. ಆ ಜಗಳವು ಮಾಡ್ಲಿಕ್ಕೆ ಉಂಟು, ನಾವು ಮಕ್ಕಳೆಲ್ಲ ಜಗಳ ಮಾಡ್ತಾರೆ, ಬಿಡಿ. ಹಾಗೆ ಮೇಲೆ ಇತ್ತು ನಮ್ದು ಮನೆ, ಅದು ಹಳೆ ಮನೆ, ಗೊತ್ತಾಯ್ತಲ್ಲ. ಹಳೇದೇ ಹೊಸ್ತು ಮಾಡ್ಬೇಕಂತ ಕೆಲವು ವರ್ಷದಿಂದ ಆಲೋಚನೆ ಇತ್ತು. ಉತ್ಪತ್ತಿ ಉಂಟು ತೋಟದಲ್ಲಿ, ಕೈಗೆ ಸಿಕ್ಕುದಿಲ್ಲ. ಕೆಲವು ವರ್ಷದಿಂದ ಕೊಳೆ ರೋಗ, ಏನಿಲ್ಲ. ಹಾಗೆ 2-3 ವರ್ಷದಲ್ಲಿ ನಾವು ಕೆಲಸ ಮಾಡಿಸಿದೆವು. ಇದು ಗದ್ದೆ ಇಷ್ಟಿಷ್ಟು ಇದಾಗುವ ಕೋಣಗಳು ಹೋಗದ ಗದ್ದೆ ಇದು, ಕೊಚ್ಚಿ ನಡ್ತಿದ್ದದ್ದು. ಗೊತ್ತಾಯ್ತಲ್ಲ. ಹಾಗೆ ಮಾರ್ಗ ಗಟ್ಟೆ ಮಾಡಿಕೊಂಡು ತಲೆಗಟ್ಟು ಮಾಡಿಕೊಂಡು ಕೆಳಗೆ ಪಿಲ್ಲರ್ಗಳು ಹಾಕಿ ಮನೆ ಸ್ವಲ್ಪ ಇದೆಲ್ಲ ಆಯ್ತು. ಮನೆ ಮಾಡಿಸಿ ಕಟೀಲು ಮೇಳದ ಆಟ ಕೂಡ ಆಯ್ತು ಅಂತ ಹೇಳಿ. ಹಣ ಇದ್ದು ಮಾಡಿದ್ದಲ್ಲ ಇದು, ಮಕ್ಕಳೆಲ್ಲ ಹಣ ಕೊಟ್ಟಿದ್ದಾರೆ. ಆ ಊರ ದೋಸ್ತಿಗಳು ಕೊಟ್ಟಿದ್ದಾರೆ, ಇವ್ರಲ್ಲ ದೋಸ್ತಿಗಳು. ನಮ್ಮ ಹತ್ರ ಇದ್ದ ಸಂಪಾದನೆ, ನಮ್ಮ ಹುಡುಗ ಕ್ಯಾಪ್ಟಿಂಗ್ ಅದು ಇದೆಲ್ಲ ಮಾಡ್ತಾನೆ, ಅವನ ಸಂಪಾದನೆ ಹಾಕಿದ್ದಾನೆ ಎಲ್ಲ. ಗೊತ್ತಾಯ್ತಲ್ಲ. ಹಾಕಿ ಒಂದು ಮನೆ ಅಂತ ಮಾಡಿದೆವು. ನಾನು ಬಹಳ ಇಂದೊಂದು ಹೇಳಿಕೊಂಡ ಹರಿಕೆ ಇತ್ತು, ನನ್ನ ಸಾಂಸಾರಿಕ ತಾಪತ್ರಕ್ಕೆ ಹೇಳಿಕೊಂಡ ಹರಿಕೆ ಇತ್ತು. ಮದುವೆ ಆದ ವರ್ಷ ಕಟೀಲ್ ಮೇಳ ಆಟ ತೋರಿಸ್ತೇನೆ, ಗೊತ್ತಾಯ್ತಲ್ಲ. ಹಾಗದು ಕೊಟ್ಟರೆ ಈಗಲೇ ಒಳ್ಳೇದದು. ಗೃಹ ಪ್ರವೇಶ ಆಗುವುದರಲ್ಲಿ ಆಗಿ ಹೋಗ್ತದೆ ಎಲ್ಲ ಅಂತ ಹೇಳಿ ಯಜಮಾನ್ರಲ್ಲಿಗೆ ಹೋದೆ, ಕಾಗದ ಸೆಟ್ ಮಾಡುವ ಮೊದಲೇ. ಹೋಗಿ ಮಾತಾಡಿದೆ, ಆಟ ಬಿಡುವುದು ಅಂತ. ಇಜ್ಜು ಅಂತ ಹೇಳಿದ್ರು. ಇಜ್ಜಂದು ಬಂದ್ರೆ ಆಪಿಜಿ ಪ್ರಾಕಡೆ ಬರಪ್ಪದ ಆಟ ಅಂತ ಹೇಳಿದೆ.
ನೆಗಾಡಿದ್ರು. ಹ್ಮ್ ನೆಗಾಡಿ ಮತ್ತೆ ಹೇಳಿದೆ ನೀನ್ ಕಾಟ ಮೇ 7ನೇ ತಾರೀಕಿಗೆ ತಿಕ್ಕೊಡು. ಹ್ಮ್ 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 7ನೇ ತಾರೀಕು ಇಲ್ಲಿ ಹೋಗ್ತದ್ದು ಇನ್ನೂ ಎಷ್ಟು ಮಲ್ತೆ ಹ್ಮ್ ಒಳಗೂ ಡೈರಿ ಎಲ್ಲ ನೋಡಿ ಮೇ 7ನೇ ತಾರೀಕಿಗೆ ಆಟ ಏನು ದುಂಬು ಬರೆಪ್ಪದನ ದೇವಸ್ಥಾನ ಡಿಜ್ಜಿತ್ತೆ ಹ್ಮ್ ಅಪ್ಪ ಈರ್ನ ಪೊಪ್ಪನೆ ಬರೆಪ್ಪದನ ಆಟ ಹ್ಮ್ ಎಟ್ಲ ಸೆಟ್ಲೆ ಬರೀತಿದ್ದದ್ದು ಆಟಗಳು. ಒಳ್ಳೆ ಪಾಪ ರೆಕಾರ್ಡ್ ಇತ್ತಿನ ಏನೋ ತೂಲೆ ಅಂತ ಹೇಳಿದೆ. ಹ್ಮ್ ಅಂತ ಹೇಳಿದ್ರು. ಒರ್ಮು ಕಡಪುಡ್ಗು ಅಂತ ಹೇಳಿದ್ರು. ಹ್ಮ್ ಒರ್ಮುಗ್ ಹಾಕಿದ್ದೆ ಆ ಪುಣ್ಯ ಹೆಣ್ಮ ಇಜ್ಜಿನ ಇಜ್ಜಿ 8ನೇ ತಾರೀಕಿಗೆ ಓ ಮೇಳ ಹೌಲ ಹೆಂಕಂತ ಹೇಳಿ ಒರ್ಮು ಗಂಡ ಆಯನ 7ನೇ ಮೇಳಗು ಕೃಷಿಕಂದು ಜಂಕ್ ಎಣ್ಮೋಗತಿ ಕೂಡು ಅಂತ ಹೇಳಿದೆ. ಆಯ್ತು ಅಂತ ಹೇಳಿ ಮತ್ತೆ ಫ್ರೆಂಟ್ ಆದ್ಮೇಲೆ 2-3 ಸಲ ಆದವ್ರಿಗೆ ಹುಷಾರಿಲ್ಲ, ಆಪರೇಷನ್ ಆಗಿದೆ. ಆಮೇಲೆ ಕಾಲು ನಡಿಲಿಕ್ಕೆ ಆಗ್ತಿರ್ಲಿಲ್ಲ. 3 ಸಲ ಹೋಗಿದ್ದಾನೆ. ವೀಳ್ಯದಲ್ಲಿ ಸ್ವಲ್ಪ ಕನ್ಸೆಷನ್ ಮಾಡಿದ್ದಾರೆ, 5,000 ಬಿಟ್ಟಿದ್ದಾರೆ. ಆಟ ಗಡ್ದಾಗಿದೆ, 1ನೇ ಸೆಟ್ ಕಳಿಸಿದ್ದಾರೆ, ಒಳ್ಳೆದಾಗಿದೆ ಆಟ, ಜನವೂ ಇತ್ತು. ಹಾಗೆ 1ರಲ್ಲಿ ಆಗಿ ಹೋಯ್ತು. ಯಾಕಂದ್ರೆ ಇದೊಂದು ದ್ವೀಪದಾಗಿತ್ತು, ಇಲ್ಲಿ ನಮ್ಗೆ ದಾರಿ ಇಲ್ಲ. ಗಾಡಿ ಬರುವ ದಾರಿ ಅದು ಮೊದ್ಲಿತ್ತು, ಈಗ ಬಂದ ನೀವು ಮಾರ್ಗ ಉಂಟು. ಮಳೆಗಾಲದಲ್ಲಿ ವಾಹನ ಇಲ್ಲ, ಹೊಂಡಗಳು. 5-7 ವರ್ಷ ಆಯ್ತು ಕಾಂಕ್ರೀಟ್ ಆಗಿ, ಅಲ್ಲಿಂದ ಇಲ್ಲಿವರೆಗೂ ಪಂಚಾಯತ್ ಪುಣ್ಯದೇನೋ. ಆಮೇಲೆ ಇಲ್ಲಿಗೆ ಎಳಿಲಿಕ್ಕೆ ನಾವು ಈ ಸ್ಥಳ ತಕೊಂಡದ್ದು, ಮಾರ್ಗದ ಸ್ಥಳ ಉಂಟಲ್ಲ ಮಾರ್ಗ ಮಾಡ್ಲಿಕ್ಕೆ. ಮತ್ತೆ ಒಮ್ಮೆ ಮರ ಮಾರಿದೆವು ನಾವು, ಆಗದು ಮಾರ್ಗ ತಕೊಳ್ಳಿಕ್ಕೆ ಮಾಡಿದ್ದು. ಆಮೇಲೆ ಆಯ್ತು ದೇವತೆಯಿಂದ ಮೇಲಿಂದ ಕೆಳಗೆ ಬಂದಿದ್ದೇವೆ. ಈಗ ಹತ್ತಿರವಾಯ್ತು ಬರ್ಲಿಕ್ಕೆ ಇಲ್ಲಿ. ಹೀಗೆ ಇಳಿದು ಮೇಲೆ ಹೋಗ್ಬೇಕು ಕಾಡಿನ ಬದಿ. ಆದ್ರೂ ಕಾಡು ಪ್ರಾಣಿಗಳು ಉಪದ್ರ ಈಗಲೂ ಉಂಟು, ಮಂಗಳು, ಹಂದಿಗಳು, ಆನೆಗಳು. ಈ ವರ್ಷ ಆನೆ ಬರ್ಲಿಲ್ಲ, ಹತ್ತಲಿಂದ ಹೀಗೆ ಆಗಿ ಮೊನ್ನೆವರೆಗೆ ಇತ್ತು ಆನೆ ಇಲ್ಲಿ. 4-5 ದಿವಸ ಊರಲ್ಲೇ ತಿರ್ತಾ ಇತ್ತು, ಹೋಗಿದ್ದಾರೆ. ಇನ್ನೇನು ಪ್ರಶ್ನೆ ಕೇಳಿ. ಇದಿಷ್ಟು ನಿಮ್ಮ ಯಕ್ಷ ಪಯಣದ ಅನುಭವದ ವಿಚಾರಗಳು. ಮಾತು ಕೇಳುವಾಗ ನಗುವ